ಹಾಯ್ ಫ್ರೆಂಡ್ಸ್, ಶ್ವೇತಾ ಕುಕ್ ಹೌಸ್ಗೆ ತುಂಬ ದಿನ ಆದಮೇಲೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಸ್ಮೋಕ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಅರ್ಧ ಕೆಜಿಯಷ್ಟು ಚಿಕನ್ನ ತೊಳೆದಿಟ್ಕೊಂಡಿದ್ದೀವಿ. ಅದಕ್ಕೆ ಮ್ಯಾರಿನೇಷನ್ಗೆ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀವಿ. ಇದು ಮ್ಯಾರಿನೇಷನ್ ಕಲಸಿಟ್ಟ ಮೇಲೆ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ನೋಡೋಣ. 1 ದೊಡ್ಡ ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು, ಬೆಳ್ಳುಳ್ಳಿ ಶುಂಠಿ, 5ರಿಂದ 6 ಗುಂಟೂರು ಮೆಣಸಿನ್ಕಾಯಿ, 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನಿಮಗೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ಇದಾದ ನಂತರ 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಇದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಬ್ಯಾಡಗಿ ಹಾಕಿರೋದ್ರಿಂದ ಎಷ್ಟು ಒಳ್ಳೆ ಕಲರ್ ಬರ್ತದೆ ನೋಡಿ. ಇವಾಗೆಲ್ಲ ಫುಡ್ ಕಲರ್ ಬ್ಯಾನ್ ಮಾಡಿರೋದ್ರಿಂದ ಬ್ಯಾಡಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಫುಡ್ ಕಲರ್ ಥರ ಮಾಡ್ಕೊಳ್ಳೋಕ್ಕೆ ಬ್ಯಾಡಗಿ ಹಾಕ್ತೀವಿ. ಆದರೆ ಬ್ಯಾಡಗಿಲಿ ಜಾಸ್ತಿ ಖಾರ ಬರೋದಿಲ್ಲ ನಿಮಗೆ. ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಹಾಗೆ ನೀಟಾಗಿ ಕೈಯಿಂದನೇ ಕಲಿಸ್ಬೇಕು. ಕಲಸಿ ಒಂದು ಹಾಫ್ ಆನ್ ಅವರ್ ಅಷ್ಟು ಮ್ಯಾರಿನೇಷನ್ಗೆ ಇಡ್ಬೋದು. ಮ್ಯಾರಿನೇಷನ್ ನೀವು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು, ಆಚೆ ಕೂಡ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಮ್ಯಾರಿನೇಟ್ ಆಗುತ್ತೆ. ಲಿಡ್ ಕವರ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಟ್ಬಿಡಿ. ಇದಾದ ನಂತರ ನೀವು ಡೈರೆಕ್ಟಾಗಿ ಪ್ಯಾನ್ನೇ ಸ್ಟವ್ ಮೇಲೆ ಇಡ್ಬೋದು. ಈಗ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿರ್ತದೆ. ಇದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನೋಡಿ ನೀರು ಬಿಟ್ಕೊಂಡಿರುತ್ತೆ ಚಿಕನ್ ನೀರು ಬಿಟ್ಕೊಂಡಾಗ ಲಿಡ್ ಕವರ್ ಮಾಡಿಬಿಡಿ, ಹಾಗೆ ಬಾಯ್ಲ್ ಮಾಡಿ. ಇವಾಗ ನೋಡಿ ಗ್ರೇವಿ ಎಲ್ಲ ನೀಟಾಗಿ ಡ್ರೈ ಆಗಿದೆ. ಈ ಡ್ರೈ ಆದಮೇಲೆ ಮಧ್ಯದಲ್ಲಿ ಒಂದು ಸ್ಟೀಲ್ ಬಟ್ಲು ಇಟ್ಕೊಳ್ಳೋಣ. ಈ ಕಡೆ ನಾವು ಇನ್ನೊಂದು ಸ್ಟವಲ್ಲಿ ಚಾರ್ಕೋಲ್ ರೆಡಿ ಮಾಡ್ಕೊಂಡಿದ್ದೀವಿ. ಒಂದು 3 ಚಾರ್ಕೋಲಷ್ಟು ಸಾಕು. ಡೈರೆಕ್ಟ್ ನಿಮಗೆ ಒಲೆಯಲ್ಲಾದರೆ ಇನ್ನೂ ಒಳ್ಳೆಯದು. ಈ 3 ಚಾರ್ಕೋಲ್ಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಣ. ಗೀ ಕೂಡ ಹಾಕ್ಬೋದು. ಗೀನೂ ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಕೆಲವ್ರಿಗೆ ಯಾರಿಗೆ ಗೀ ಫ್ಲೇವರ್ ಇಷ್ಟ ಆಗಲ್ಲ ಅಂಥವ್ರು ಆಯಿಲ್ ಹಾಕೋಬೋದು. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದಾಗ ನೋಡಿ ಸ್ಮೋಕ್ ಹೀಗೆ ರಿಲೀಸ್ ಆಗುತ್ತೆ. ಈ ಸ್ಮೋಕು ಬರೋಕ್ಕೆ ಸ್ಟಾರ್ಟ್ ಆದ ಕೂಡಲೇ ಲಿಡ್ ಕವರ್ ಮಾಡಿಬಿಡಿ. ಆ ಸ್ಮೋಕೆಲ್ಲ ಚಿಕನ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ. ಹಾಗಾಗಿ ಇದ್ರ ಹೆಸರು ಸ್ಮೋಕ್ ಚಿಕನ್ ಅಂತ. ಇದೆಲ್ಲ ಫ್ಲೇವರ್ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಸ್ಮೋಕು. ಮತ್ತೊಮ್ಮೆ ಕಲಸಿ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಬೇಗ ಆಗುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಎಣ್ಣೆಲಿ ಫ್ರೈ ಮಾಡೋ ಚಿಕನ್ಗಿಂತ ಈ ಥರ ತಿಂದರೆ ಸ್ವಲ್ಪ ಹೆಲ್ದಿ ಅನಿಸುತ್ತೆ. ಹಾಗಾಗಿ ಈಸಿಯಾಗಿ ಆಗೋವಂಥ ರೆಸಿಪಿ. ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿತ್ತು ಅಂತ. ಮತ್ತೆ ಸಿಗೋಣ ತುಂಬ ರೆಸಿಪಿಯೊಂದಿಗೆ. ಕಮೆಂಟ್ ಮಾಡಿ. ಥ್ಯಾಂಕ್ ಯು.